ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನು ತೋರಿಸ್ತೀರಾ. ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ. ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ. ಮತ್ತು ಯಾಕೆ? ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ. ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ. ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ? ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ. ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪ ದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ. ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ಡ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಸಕ್ಸಸ್ ಆದವರು ಕಾಳಸರ್ಪ ದೋಷ ಇದ್ದಂಥವ್ರು. ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು. ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ. ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿಬೇಕು. ಬರ್ತ್ ಟೈಮ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ತಿದ್ದಬೇಕು. ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ, ಪಾದ ಲಗ್ನದಿಂದ, ಉಪಪಾದ ಲಗ್ನದಿಂದ, ಚಂದ್ರ ಲಗ್ನದಿಂದ, ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು. ವಿಂಶೋತ್ತರಿ ದಶೆಯನ್ನು, ಚರದಶೆಯನ್ನು, ಬೇರೆ ಬೇರೆ ದಶೆಗಳು, ಕಂಡೀಷನಲ್ ದಶೆ ಅಂತ ಬರುತ್ತೆ. ಎಲ್ರಿಗೂ ವಿಂಶೋತ್ತರಿ ದಶೆ ಅಪ್ಲಿಕೇಬಲ್ ಆಗಲ್ಲ. ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು. ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದೋ ದೊಡ್ಡ ದೊಡ್ಡ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು ಇದು ಯಾವುದೂ ಇಲ್ಲ. ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನೋ ಪರಿಹಾರಗಳು ಬಂದು ಸೇರಿಕೊಂಡಿದೆ, ಅವಲ್ಲ. ಮಂತ್ರ ಜಪ, ದಾನಗಳಿಗೆ ಮೊದಲ ಪ್ರಾಧಾನ್ಯತೆ. ಅದನ್ನು ನೀವು ಕೂಡ ಮಾಡ್ಬೋದು. ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮಂತ್ರ ಜಪವನ್ನು ನೀವೇ ಮಾಡ್ಬೋದು. ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ. ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ. ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ. ಸೈಕಲಾಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು, ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೈಂಟಿಫಿಕ್ ಆಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ. ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಸಿಂಹರಾಶಿಲಿ ಹುಟ್ಟಿದಂಥವ್ರಿಗೆ ಈ ವರ್ಷದ ಅಂತ್ಯದ ತಿಂಗಳಾದಂಥ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಅವರಿಗೆ ನೋಡಲಿಕ್ಕೆ ಸಿಗ್ಬೋದು, ಏನೆಲ್ಲ ಅನುಭವಗಳಾಗ್ಬೋದು. ಯಾಕೆಂದರೆ ಹೊಸ ವರ್ಷಕ್ಕೆ, ಇಂಗ್ಲೀಷ್ ಕ್ಯಾಲೆಂಡರ್ ಆದರೂ ಸಹ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಿರುವಾಗ ಹಳೆಯದರಿಂದ ಏನು ಅನುಭವಗಳನ್ನ ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಈಗ ನಾವು ಸಿಂಹರಾಶಿಯಿಂದ ನೋಡೋದಾದರೆ ರಾಶಿಯಲ್ಲಿ ಕೇತು ಇರುವಂಥದ್ದು, ಯಾವಾಗಲೂ ಕೇತು ಗ್ರಹ ಆಯ್ತಾ ರಿವರ್ಸಲ್ ಬರುವಂಥದ್ದು ಸಿಂಹರಾಶಿಯಲ್ಲಿರುವಂಥದ್ದು. ಕುಜವತ್ ಕೇತು ಅಂತ ಹೇಳ್ತಾರೆ. ಕೇತು ಗ್ರಹ ಕುಜನಾಗಿ ಬಿಹೇವ್ ಮಾಡುತ್ತೆ ಅಂತೇಳಿ ಆಗಲ್ಲ. ಕೇತುಗೆ ಬಹಳಷ್ಟು ಇದೆ ಕಾರಕತ್ವ. ಇದರಲ್ಲಿ ಸ್ಪಿರಿಚುವಲ್ ಕ್ವಾಲಿಟಿ ಕೂಡ ಭಾಳ ಇಂಪಾರ್ಟೆಂಟ್. ಓಕೆ, ವೈವಾಹಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಬಿರುಕು, ಕಿರಿಕಿರಿ, ಟೆನ್ಷನ್ನು ಖಂಡಿತವಾಗಲೂ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರಬೇಕು. ನಾಟ್ ಓನ್ಲಿ ಮ್ಯಾರಿಟಲ್ ಲೈಫ್, ಪ್ರೀತಿ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಯಾರನ್ನ ಇಷ್ಟಪಡ್ತಿರ್ಬೋದು, ಅವರ ಜೊತೆಲಿ ಕಲಹ, ಕಿರಿಕಿರಿ, ನೆಮ್ಮದಿ ಹಾಳಾಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಮ್ಯಾರಿಟಲ್ ಲೈಫಲ್ಲಿ ಚೆನ್ನಾಗಿರೋದಕ್ಕೆ ಯಾವುದೋ ಫಾರ್ಮಲ್ ಟ್ರೈನಿಂಗ್ ಇಲ್ಲ ನಮ್ಮಲ್ಲಿ. ಡೈರೆಕ್ಟಾಗಿ ಮದುವೆ ಮಾಡಿಬಿಡ್ತಾರೆ. ಒಬ್ಬೊಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ಸಭ್ಯವಾಗಿ ಬಿಹೇವ್ ಮಾಡುವಂಥದ್ದು, ಅವ್ರ ಭಾವನೆಗಳಿಗೆ, ಅವ್ರ ಹಕ್ಕುಗಳಿಗೆ ನಾವು ಬೆಲೆ ಕೊಡುವಂಥದ್ದು ನಾವು ಕಲಿಯೋದೇ ಇಲ್ಲ. ಹಾಗಾಗಿ ಮ್ಯಾರಿಟಲ್ ಲೈಫಲ್ಲಿ ಡಿಸ್ಟರ್ಬೆನ್ಸಸ್ ಬರುತ್ತೆ. ಇದು ಹೆಣ್ಣು ಗಂಡು ಇಬ್ಬರಿಗೂ ಅನ್ವಯಿಸುತ್ತೆ. ಕಮ್ಯುನಿಕೇಷನಿಂದ ಸಾಲ್ವ್ ಮಾಡ್ಕೋಬೋದು. ಇನ್ನೊಂದು ವ್ಯಕ್ತಿಯಿಂದ 100% ಎಕ್ಸ್ಪೆಕ್ಟೇಷನ್ಸ್ ಯಾವುದು ಇಟ್ಕೋಬೇಡಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಡಿಫ್ರೆಂಟ್ ಆಗಿರೋದ್ರಿಂದ. ಆಮೇಲೆ ಸಿಂಹರಾಶಿ ಹುಟ್ಟಿದವರಿಗೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಇವರಿಗೆ ಒಂದು ಸಡನ್ ಗೇನ್ಸ್, ಹಣ ಬರೋ ಸಾಧ್ಯತೆ ಇರುತ್ತೆ. ಎಲ್ಲೋ ಹಣ ಸಿಗಾಕೊಂಡಿರುತ್ತೆ, ಬಂದಿರಲ್ಲ. ಆಮೇಲೆ ಅನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ತರಿತ ಆಸ್ತಿ ಬರೋದಿರುತ್ತೆ, ಬಂದಿರಲ್ಲ, ಅದು ಬರೋ ಸಾಧ್ಯತೆ. ಯಾವುದೋ ಕೇಸಿಂದ ಹಣ ಬಂದಿರಲ್ಲ, ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿ ಮಾಡುವಂಥ ಯೋಗ ಅವಕಾಶಗಳು ಬಹಳ ಹೆಚ್ಚಾಗಿದೆ ಈ ಸಿಂಹರಾಶಿಯವರಿಗೆ. ಆಮೇಲೆ ತಾಯಿಯ ಜೊತೆಗೆ ಸಂಬಂಧ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಹೆಚ್ಚಾಗ್ತವೆ. ಈಗ ಭಾಳ ಪಾಪಗ್ರಹಗಳಾಗಿರುವಂಥದ್ದೆಲ್ಲ ಚತುರ್ಥ ಭಾವ ಕಿರಿಕಿರಿಗಳು ಉಂಟು ಮಾಡುತ್ತೆ. ನಿಮ್ಮ ಬರ್ತ್ ಚಾರ್ಟಲ್ಲಿ ಲಗ್ನ 4ನೇ ಮನೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಇಟ್ ಇಸ್ ಶ್ಯೂರ್ ನಿಮಗೆ 100% ಮನೇಲಿ ಕಿರಿಕಿರಿಗಳು ಬರುತ್ತೆ, ದಶಾ ಸೀಕ್ವೆನ್ಸ್ ಮೇಲೆ ಆಧಾರವಾಗಿಟ್ಕೊಂಡು. ಸೊ ಈ ಥರ ಎಲ್ಲ ನಾವು ಸಿಂಹರಾಶಿ ನೋಡಿದಾಗ ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯ ಸಮಯ ಅಲ್ಲ.
ಲಾಭದಾಯಕವಾಗಿರೋದು ನಡೆಯೋ ಸಾಧ್ಯತೆ ಕಡಿಮೆ. ಬಹಳ ಶಾಂತವಾಗಿ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡೋದು ಒಳ್ಳೆಯದು. ನಾವು ಸರಿಯಾಗಿರೋ ಟೈಮಿಗೆ ವೆಯ್ಟ್ ಮಾಡಬೇಕು. ಎಲ್ಲ ದಿನ ದೀಪಾವಳಿ ಆಗಿರುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಸಮಯಕ್ಕೆ ಒಳ್ಳೆಯ ಟೈಮಿಗೆ ನಾವು ವೆಯ್ಟ್ ಮಾಡಿ ಕೂತ್ಕೊಂಡ್ರೆ ಸಕ್ಸಸ್ ಆಗೋದಕ್ಕೆ ದಾರಿ ನಮಗೆ ಸಿಗುತ್ತೆ. ಬಟ್ ಒಂದೇ ಒಂದು ವಿಷಯದಲ್ಲಿ, ಪ್ರಾಪರ್ಟಿ ರಿಲೇಟೆಡ್ ವಿಷಯದಲ್ಲಿ ನಿಮಗೆ ಟೆಂಪ್ಟೇಷನ್ ಕ್ರಿಯೇಟ್ ಆಗ್ಬೋದು. ಜಾಗ್ರತೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಡಿಸೆಂಬರಲ್ಲಿ ವೆಹಿಕಲ್ನ ತೊಗೊಳಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಪ್ರಾಪರ್ಟಿ ತೊಗೊಳಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಆರಾಮವಾಗಿರಿ. ಹೊಸ ವರ್ಷ ಪ್ರಾರಂಭ ಆಗಲಿ, ಗ್ರಹಗಳ ಬದಲಾವಣೆ ಆಗಲಿ, ಅನುಕೂಲ ಆಗುತ್ತೆ. ಇದಾದ ನಂತರ ಇನ್ನು ಸಿಂಹ ರಾಶಿಯಲ್ಲಿ ಬಹಳ ಮುಖ್ಯವಾಗಿ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಜರ್ನಿಗಳ ಬಗ್ಗೆ. ಹಲವಾರು ಜರ್ನಿಗಳು ಮಾಡ್ತೀರಾ, ಅನಾವಶ್ಯಕ ಜರ್ನಿಗಳನ್ನ ಮಾಡ್ತೀರಾ, ಟೆನ್ಷನ್ಗಳು ಕ್ರಿಯೇಟ್ ಆಗ್ತವೆ. ಕೇತು ರಾಶಿಯಲ್ಲಿರೋದ್ರಿಂದ ನಿಮ್ಮನ್ನು ಮನಸ್ಸನ್ನು ಹಾಳು ಮಾಡೋದು, ಅನವಶ್ಯಕ ವಿಚಾರಗಳು ನಿಮ್ಮನ್ನು ಸೆಳೆಯುತ್ತೆ. ಸೊ ನೀವೇನು ಮಾಡಬೇಕು? ಆ ಒಂದು ವಿಚಾರದಲ್ಲಿ ಮನಸ್ಸನ್ನು ಕೊಡಬಾರ್ದು.